ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 35. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುವಿನ ಅನುಗ್ರಹದಿಂದ ಸಂತೋಷಭರಿತಳಾದ ಸತಿಯು, ಹೇ ಗುರುದೇವ, ನಮ್ಮ ಮನಸ್ಸು ಸದಾ ಸ್ಥಿರವಾಗಿ ಇರಲಿ, ನಿಮ್ಮ ಸ್ಮರಣೆಯೂ ಇರಲಿ. ಇಂತಹ ಮಂತ್ರವೊಂದನ್ನು ನಮಗೆ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದಳು. ಗುರುಗಳು, ತಂಗಿ, ಸ್ತ್ರೀಯರಿಗೆ ಮಂತ್ರೋಪದೇಶದ ಅಗತ್ಯವಿಲ್ಲ. ಹಾಗೆ ಮಾಡಿದರೆ ಅನರ್ಥವಾಗಬಹುದು. ಇದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ನೋಡು ಎಂದು ಕಚ ಮತ್ತು ದೇವಯಾನಿಯರ ಪ್ರಸಂಗವನ್ನು ನಿರೂಪಿಸಿದರು. ಹಿಂದೆ ದೈತ್ಯಗುರು ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರ ಪ್ರಭಾವದಿಂದ ದೈತ್ಯರನ್ನೆಲ್ಲ ಬದುಕಿಸಿದರು. ಇದನ್ನು ತಿಳಿದ ದೇವಗುರು ಬೃಹಸ್ಪತಿಯು ತನ್ನ ಮಗನಾದ ಕಚನನ್ನು ಆತನ ಬಳಿಗೆ ಕಳುಹಿಸಿದರು. ಅಷ್ಟರಲ್ಲಿ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯು ಕಚನನ್ನು ಮೋಹಿಸಿದ್ದಳು. ಈ ಸಂಗತಿಯನ್ನರಿತ ದೈತ್ಯರು ಕಚನನ್ನು ಕೊಂದು ಅವನ ಚಿತಾಭಸ್ಮವನ್ನು ಸುರೆಯೊಡನೆ ಸೇರಿಸಿ ಶುಕ್ರಾಚಾರ್ಯರಿಗೆ ಕೊಟ್ಟರು. ದೇವಯಾನಿಯು ಕಚನನ್ನು ನೋಡಲು ಹಂಬಲಿಸಿ ಅವನೆಲ್ಲಿದ್ದರೂ ಕರೆಸುವಂತೆ ತಂದೆಯನ್ನು ಒತ್ತಾಯಿಸಿದಳು. ಆಗ ಶುಕ್ರಾಚಾರ್ಯರಿಗೆ ತಮ್ಮ ತಪೋಬಲದಿಂದ ದೈತ್ಯರು ಮಾಡಿದ ಮೋಸದ ಅರಿವಾಗಿ ಕಚನು ತಮ್ಮ ಹೊಟ್ಟೆಯಲ್ಲಿರುವುದು ತಿಳಿದು ಹೋಯಿತು. ಇದನ್ನು ಮಗಳಿಗೆ ಹೇಳಿದರು. ದೇವಯಾನಿಯು, ಅಪ್ಪ, ಹೇಗಾದರೂ ಮಾಡಿ ಕಚನನ್ನು ಉಳಿಸಿಕೊಡಿ, ನಮಗೆ ನಿಮ್ಮ ಸಂಜೀವಿನಿ ಮಂತ್ರವನ್ನು ಉಪದೇಶಿಸಿ ಎಂದು ಪೀಡಿಸಿದಳು. ಶುಕ್ರಾಚಾರ್ಯರು, ಮಗು, ಇದರಿಂದ ಕಚನೇನೋ ಬದುಕುತ್ತಾನೆ, ಆದರೆ ನಾನು ಸಾಯುವೆ ಎನ್ನಲು ತಾನು ತಂದೆಯನ್ನು ಬದುಕಿಸುವ ಭರವಸೆ ನೀಡಿದಳು. ಶುಕ್ರಾಚಾರ್ಯರು ಮಗಳಿಗೆ ಮಂತ್ರೋಪದೇಶ ಮಾಡಿದರು. ಕಚನು ಅವರ ಹೊಟ್ಟೆಯಿಂದ ಹೊರಬಂದನು. ದೇವಯಾನಿಯು ಮೃತನಾದ ತಂದೆಯನ್ನು ಮತ್ತೆ ಮಂತ್ರ ಜಪಿಸಿ ಬದುಕಿಸಿದಳು. ಕಚನು ಹೊರಗೆ ಬಂದ ಕೂಡಲೇ ದೇವಯಾನಿಯು ತನ್ನನ್ನು ವರಿಸೆಂದು ಕೇಳಿದಳು. ಆತನು, ನೀನು ಗುರುಪುತ್ರಿಯಾಗಿದ್ದರಿಂದ ನನಗೆ ತಾಯಿಗೆ ಸಮಾನ, ನಿನ್ನನ್ನು ನಾನು ವರಿಸಲು ಸಾಧ್ಯವಿಲ್ಲ ಎಂದು ಬಿಟ್ಟನು. ದೇವಯಾನಿಗೆ ಸಿಟ್ಟು ಬಂದಿತು. ನಿನ್ನ ವಿದ್ಯೆಯೆಲ್ಲ ನಾಶವಾಗಲಿ ಎಂದು ಕಚನಿಗೆ ಶಾಪವಿತ್ತಳು. ಕಚನೂ ಸಹ, ತಪ್ಪೇ ಇಲ್ಲದ ನನ್ನನ್ನು ಅನಾವಶ್ಯಕವಾಗಿ ಶಪಿಸಿದ ನಿನಗೆ ಸಂಜೀವಿನಿ ಮಂತ್ರ ಶಕ್ತಿಯೇ ನಾಶವಾಗಲಿ ಎಂದು ಪ್ರತಿಶಾಪ ನೀಡಿದನು. ಇದರಿಂದಾಗಿ ಮುಂದೆ ಸಂಜೀವಿನಿ ಮಂತ್ರ ವ್ಯರ್ಥವಾಯಿತು. ಆದ್ದರಿಂದ ಸ್ತ್ರೀಯರು ಮಂತ್ರಜಪ ಮಾಡಬಾರದೆಂದು ಶ್ರೀಗುರುಗಳು ಸತಿಗೆ ಹೇಳಲು ಆಕೆಯು ಯಾವುದಾದರೂ ವ್ರತವನ್ನಾದರೂ ಉಪದೇಶಿಸಿ ಎಂದು ಬೇಡಿದಳು. ಶ್ರೀಗುರುಗಳು ಆಕೆಗೆ 16 ಸೋಮವಾರ ವ್ರತವನ್ನು ಉಪದೇಶಿಸಿದರು. ಇದರ ಮಹಿಮಾ ಕಥೆಯನ್ನು ಆಕೆಗೆ ಹೇಳಿದರು. ಹಿಂದೆ ಚಿತ್ರವರ್ಮನೆಂಬ ಅರಸನಿದ್ದನು. ಆತನ ಮಗಳಾದ ಸೀಮಂತನಿಯು ವೈದವ್ಯ ಯೋಗವಿದೆ ಎಂದು ಜ್ಯೋತಿಷರು ಹೇಳಿದರು. ಅವಳಿಗೆ 14ನೇ ವಯಸ್ಸಿನಲ್ಲೇ ವೈದವ್ಯದ ವಿಷಯ ತಿಳಿಯಿತು. ಅವಳು ಆಗ ದುಃಖ ಪೀಡಿತಳಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳ ಪತ್ನಿ ಮೈತ್ರೇಯಿಯನ್ನು ಭೇಟಿ ಮಾಡಿ ತನಗೆ ಬರುವ ಆಪತ್ತು ಪರಿಹಾರಕ್ಕೆ ಏನಾದರೂ ಉಪಾಯ ಸೂಚಿಸಿರೆಂದು ಪ್ರಾರ್ಥಿಸಿದಳು. ಮೈತ್ರೇಯಿಯು ಆಗ ಸೀಮಂತನಿಗೆ 16 ಸೋಮವಾರ ವ್ರತವನ್ನು ಉಪದೇಶಿಸಿದಳು. ಸೀಮಂತನಿಗೆ ಚಂದ್ರಾಂಗದನೊಂದಿಗೆ ವಿವಾಹವಾಯಿತು. ಒಮ್ಮೆ ಚಂದ್ರಾಂಗದನು ಜಲವಿಹಾರಕ್ಕಾಗಿ ನದಿಗೆ ಹೋದಾಗ ದೋಣಿ ಮುಳುಗಿ ಮೃತನಾದನು. ಹೀಗೆ ಸೀಮಂತನಿಯು ವಿಧವೆಯಾದಳು. ಆದರೂ ಮೈತ್ರೇಯಿಯ ಉಪದೇಶದಂತೆ 16 ಸೋಮವಾರ ವ್ರತವನ್ನು ಭಕ್ತಿಯಿಂದ ತಪ್ಪದೆ ಆಚರಿಸುತ್ತಿದ್ದಳು. ಇತ್ತ ಚಂದ್ರಾಂಗದನು ನದಿಯಲ್ಲಿ ಮುಳುಗಿ ನಾಗಲೋಕವನ್ನು ತಲುಪಿದನು. ಅಲ್ಲಿ ನಾಗರ ಅತಿಥಿಯಾಗಿ ಕೆಲ ಕಾಲ ಉಳಿದು ಅವರ ಅಪ್ಪಣೆಯಂತೆ ನಾಗರೊಂದಿಗೆ ತಾನು ಮುಳುಗಿದ್ದ ನದಿಯ ಮೇಲೆ ಬಂದನು. ದೈವ ಸಂಕಲ್ಪದಿಂದ ಅಂದು ಸೋಮವಾರವಾಗಿತ್ತು. ಸೀಮಂತನಿಯು ನದೀ ತೀರದಲ್ಲಿ ಸೋಮವಾರ ವ್ರತವನ್ನು ಆಚರಿಸುತ್ತಿದ್ದಳು. ಚಂದ್ರಾಂಗದನನ್ನು ಗುರುತಿಸಿ ಹರ್ಷಭರಿತಳಾದಳು. ಚಂದ್ರಾಂಗದನ ಮರಣ ನಂತರ ರಾಜನ ವೈರಿಗಳು ಅವನನ್ನು ರಾಣಿಯೊಡನೆ ಸೆರೆಮನೆಯಲ್ಲಿಟ್ಟರು.
ಚಂದ್ರಾಂಗದನು ಅವರನ್ನು ಸೋಲಿಸಲು ತಂದೆ ತಾಯಿಗಳನ್ನು ಸೆರೆಯಿಂದ ರಕ್ಷಿಸಿ ಮತ್ತೆ ರಾಜ್ಯಭಾರ ವಹಿಸಿಕೊಂಡನು. ಹೀಗೆ 16 ಸೋಮವಾರ ವ್ರತದ ಮಹಿಮೆಯ ಪ್ರಭಾವದಿಂದ ಸೀಮಂತಿನಿಯು ವೈಧವ್ಯದ ನಿವಾರಣೆಯಾಯಿತು. ಈ ವ್ರತವನ್ನು ಸತಿಗೆ ಉಪದೇಶಿಸಿದ ಶ್ರೀ ಗುರುಗಳು, ಸೋಮವಾರ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದರೆ ವೈಧವ್ಯ ಬರುವುದಿಲ್ಲ, ಈ ಸೇವೆಯಿಂದ ನಮಗೂ ಪ್ರೀತಿಯಾಗುತ್ತದೆ ಎಂದು ಅನುಗ್ರಹಿಸಿದರು. ಶ್ರೀ ಗುರುಗಳ ಅಪ್ಪಣೆಯಂತೆ ದತ್ತ ದಂಪತಿಗಳು ಈ ವ್ರತವನ್ನು ಆಚರಿಸಿದರು. ದತ್ತನು ಕ್ಷೇಮವಾಗಿ ಇರುವುದನ್ನು ತಿಳಿದ ಆತನ ಮಾತಾಪಿತರು ಅವರನ್ನು ನೋಡಿ ಹರ್ಷಭರಿತರಾಗಿ ಶ್ರೀ ಗುರುಕೃಪೆಯನ್ನು ಕೊಂಡಾಡಿದರು. ಎಲ್ಲರೂ ಶ್ರೀ ಗುರುದೇವರನ್ನು ಮುತ್ತಿ ಸುತ್ತಿ ಭಕ್ತಿಯಿಂದ ನಮಸ್ಕರಿಸಿ ಅನುಗ್ರಹ ಪಡೆದರು. ಶ್ರೀ ಗುರುಕೃಪೆಯಿಂದ ಆ ದತ್ತ ದಂಪತಿಗಳಿಗೆ ಸಂತತಿ ಸಂಪದೈಶ್ವರ್ಯಗಳು ಲಭಿಸಿದವು. ಅವರು ಪ್ರತಿ ವರ್ಷವೂ ಗಾಣಿಗಾಪುರಕ್ಕೆ ಬಂದು ಶ್ರೀ ಗುರುದರ್ಶನ ಪಡೆದು ಹೋಗುತ್ತಿದ್ದರು. ಹೀಗೆ ಗುರುಗಳ ಮಹಿಮೆ ಕೀರ್ತಿ ಎಲ್ಲ ಕಡೆ ಹರಡಿ ಅನೇಕರು ಅವರ ಪರಮಾನುಗ್ರಹಕ್ಕೆ ಪಾತ್ರರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 35ನೇ ಅಧ್ಯಾಯವು ಸಂಪೂರ್ಣವಾಯಿತು.